ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮಿಥುನ ರಾಶಿಯವರ ಬರುವಂತ 15 ಡೇಸ್, ನೆಕ್ಸ್ಟ್ 10 to 15 ಡೇಸ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಆ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲಿಗೆ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಬಟನ್ ಏನಿರುತ್ತೆ ಅದನ್ನ ಮತ್ತೆ ನೋಟಿಫಿಕೇಶನ್ ಬಟನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ. ಟೈಮ್ ಟು ಟೈಮ್ ನಿಮಗೆ ನೋಟಿಫೈ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಹುದು. ಹಾಗಿದ್ರೆ ನೋಡೋಣ ಮಿಥುನ್ ರಾಶಿಯವ್ರಿಗೆ ಏನ್ ಬರ್ತಾ ಇದೆ. ತುಂಬಾ ಜನ ನನಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಹಾಗಾಗಿ ನನ್ನ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಫೇಸ್ಬುಕ್ ಮತ್ತೆ ಇನ್ಸ್ಟಾ ಐಡಿ ಕೂಡ ಕೊಟ್ಟಿರ್ತೀನಿ. ಡೈಲಿ ಬೇಸ್ ಎನರ್ಜಿ ರೀಡಿಂಗ್ ಇರುತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾ ಅಲ್ಲಿ. ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ನೋಡಿ, ಇವಾಗ ನಿಮ್ಗೆ ಏನಾದ್ರೂ ತೊಂದರೆ ಬರ್ತಾ ಇದೆ ಲೈಫಲ್ಲಿ, ಲೈಕ್ ಕರಿಯರ್, ಜಾಬ್, ಗೌರ್ಮೆಂಟ್ ಜಾಬ್, ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ ಬಟ್ ಕ್ಲಾರಿಟಿ ಇಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿ, ಹೌದಾ? ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಇಶ್ಯೂಸ್ ಬರ್ತಾ ಇದೆ, ಏನ್ ಬರ್ತಾ ಇದೆ. ಸೊ ಇದನ್ನೆಲ್ಲ ನಾವು ಅದರಲ್ಲಿ ಚೆಕ್ ಮಾಡಿ ನೋಡ್ಬೋದು. ನಾಟ್ ಓನ್ಲಿ ಇನ್ ಟ್ಯಾರೋ, ಅಕಾರ್ಡಿಂಗ್ ಟು ನ್ಯೂಮರಾಲಜಿಕಲಿ ಕೂಡ ನಾವು ಇದನ್ನ ಚೆಕ್ ಮಾಡಿ ನಿಮ್ಗೆ ಅಕ್ಯುರೇಟ್ ಆಗಿ ಹೇಳ್ತೀವಿ ಅಂತ ಹೇಳ್ಬೋದು. ಸೊ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಒಂದು ಲೈಕ್ ಅನ್ನ ಕೊಡಿ. ಯಾರಿಗೆ ಆಗ್ತಾ ಇಲ್ಲ ಅವ್ರು ಜಸ್ಟ್ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಎಷ್ಟು ಆಗ್ತಾ ಇದೆ ಅಷ್ಟು ಪಾಸಿಟಿವಿಟಿಯಿಂದ ತಗೊಳ್ಳಿ. ಓಕೆ, ಸೊ ನಿಮ್ಮ ಒಂದು ಪಾಸಿಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಒಂದು ಇಷ್ಟ ದೇವರು ಯಾರು ಇರ್ತಾರೆ ಅವರಲ್ಲಿ ಒಂದು ಪ್ರೇಯರ್ ಅನ್ನ ಮಾಡ್ಕೊಂಡ್ಬಿಟ್ಟು ಇದನ್ನ ನೋಡಿ, ಖಂಡಿತ ನಿಮ್ಗೆ ರೆಸನೇಟ್ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಹೆಲ್ತ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತ ಏನು ಬರ್ತಾ ಇಲ್ಲ. ಬಟ್ ಸಮಥಿಂಗ್ ಏನಂತಂದ್ರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಅಂತಂದ್ರೆ ಮೆಂಟಲಿ ಸ್ಟ್ರೆಸ್ ಆಗುವಂತದ್ದು, ಡಿಪ್ರೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು. ಇದರಿಂದಾಗಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಬರುವಂತ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಇದೆ. ಓಕೆ, ಮೇ ಬಿ ನಿಮ್ಮ ಒಂದು ಐ ಥಿಂಕ್ ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ವಾಯ್ಸ್ ಏನಾದ್ರೂ ನಿಮ್ಗೆ ತೊಂದರೆ ಅಂತ ಇರ್ಬೋದು. ಏನೋ ವಿಚಾರಗಳು, ನಿಮ್ಮ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮನ್ನ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಓಕೆ, ಫ್ರೀಡಮ್ ಇಲ್ಲ, ರಿಯಲೈಸೇಷನ್ ಪ್ರಾಬ್ಲಮ್ ಇರ್ಬೋದು, ಕಂಟ್ರೋಲಿಂಗ್ ಇರ್ಬೋದು. ಯಾರಾದ್ರೂ ನಿಮ್ಮ ಮೇಲೆ ಕಂಟ್ರೋಲಿಂಗ್ ತಗೋತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಪ್ರಾಬ್ಲಮ್ ಏನಾದ್ರೂ ಇರ್ಬೋದು. ಸಮಥಿಂಗ್ ಒಳಗಡೆನೆ ನೋವನ್ನ ಅನುಭವಿಸ್ತಾ ಇದ್ದೀರಾ, ಅದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ನಿಮ್ಗೆ ಮೇಜರ್ ಏರಿಯಾ ಅಂತಂದ್ರೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುವಂತದ್ದು ಅಂದ್ರೆ ಮೆಂಟಲ್ ಸ್ಟೆಬಿಲಿಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ. ಆ, ಇಲ್ಲಿ ನೋಡಿ ಏನಾಗುತ್ತೆ, ಕೆಲವೊಂದ್ಸಾರಿ ಕೆಲವೊಂದಿಷ್ಟು ಸಿಚುವೇಶನ್ಸ್ ನಾವು ಯಾವ ರೀತಿ ಅಂತಂದ್ರೆ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಹಾಗಾಗಿ ಓಕೆ, ಬಟ್ ಇಲ್ಲಿ ಏನಾಗತ್ತೆ, ಅದನ್ನ ನೀವು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು. ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ನೋಡಿ. ಕೆಲವೊಂದಿಷ್ಟು ಸಿಚುವೇಶನ್ ನಾವು ನಮ್ಮಷ್ಟಕ್ಕೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸೇಮ್ ಸಿಚುವೇಶನ್ ನಿಮ್ದು ಕೂಡ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಏನ್ ಮಾಡಿ, ಸ್ವಲ್ಪ ಹೊರಗೆ ಬರಬೇಕು ಅಂತಂದ್ರೆ ಯಾರ್ದಾದ್ರೂ ಸಪೋರ್ಟ್ ಬೇಕು. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರಾದ್ರೂ ನಿಮ್ಗೆ ಹತ್ತಿರದವ್ರು ಇರ್ತಾರೆ. ಅವ್ರಿಗೆ ನಿಮ್ಮಲ್ಲಿ ನಡೀತಾ ಇರುವಂತ ಸಿಚುವೇಶನ್ ಅನ್ನ ಎಕ್ಸ್ಪ್ಲೈನ್ ಮಾಡಿ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿ, ಏನ್ ನಡೀತಾ ಇದೆ ಆಕ್ಚುಲಿ ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ. ಸೊ ಯಾರಾದ್ರೂ ನಿಮ್ಗೆ ನಿಮ್ಮ ಹತ್ತಿರದವರು ಇದರಿಂದ ನಿಮ್ಗೆ ಹೊರಗೆ ತಗೊಂಡ್ ಬರ್ತಾರೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ.
ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ನೋಡಿ. ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಪ್ರಾಬ್ಲಮ್ ಏನಂತಂದ್ರೆ ನೀವು ತುಂಬಾ ಬೇಗ ಇಂಪ್ರೂವ್ ಆಗ್ತೀರಾ. ಓಕೆ, ಇಂಪ್ರೂವ್ ಆಗ್ತೀರಾ. ಹಾಗಾಗಿ ಅದ್ರ ಬಗ್ಗೆ ಏನು ಕಾಳಜಿ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನ್ ಮಾಡ್ಬೇಕಂತಂದ್ರೆ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ಸಪೋರ್ಟ್ ಯಾರ್ದಾದ್ರೂ ಬೇಕು ಅಂತಂದ್ರೆ ಖಂಡಿತ ಡಿಸ್ಕಸ್ ಮಾಡಿ ತಗೊಳ್ಳಿ ಅಂತ ಹೇಳಿ ಬರ್ತಾ ಇದೆ. ಏ ಬಿಡ್ರು, ಸುಮ್ ಬಿಡ್ರಿ. ಓಕೆ, ಹಾ, ನಿಮ್ಮ ಒಂದು ಕರಿಯರ್ ವೈಸ್ ನೋಡ್ತಾ ಇದ್ರೆ ಒಂದು ನ್ಯೂ ಅಪಾರ್ಚುನಿಟಿ ನಿಮಗಾಗಿ ಬಂದಿರುವಂತದ್ದು ನನಗೆ ಅನಿಸ್ತಾ ಇದೆ. ಯಾವುದೋ ಒಂದು ಅಪಾರ್ಚುನಿಟಿ, ಒಂದು ಟ್ರಾವೆಲಿಂಗ್ ಇರುವಂತದ್ದು, ಮೇ ಬಿ ನೀವು ಬೇರೆ ಕಡೆ ಹೋಗಿ ಸೆಟಪ್ ಮಾಡ್ಕೊಳ್ಳೋ ಅಂಥದ್ದು ಯಾವ್ದಾದ್ರು ವರ್ಕ್ ಇರ್ಬೋದು, ಅಥವಾ ನಿಮ್ಗೆ ಉಮ್, ಎಲ್ಲ ತುಂಬಾ ವಿಚಾರ ಮಾಡಿಟ್ಕೊಂಡಿದ್ದೀರಾ. ಬಟ್ ನಿಮ್ಗೆ ಏನಾಗ್ತಾ ಇದೆ, ವಿಚಾರ ಮಾಡಿದೀರಾ, ಇನ್ನು ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ಇವಾಗ ಇನಿಷಿಯೇಟಿವ್ ತಗೊಳ್ಳೋ ಅಂತ ಒಂದು ಆಕ್ಷನ್ ತಗೊಳ್ಳೋ ಅಂತ ಸಮಯ ಅಂತ ಹೇಳಿ ಆ, ಇಲ್ಲಿ ನನಗೆ ಅನಿಸ್ತಾ ಇದೆ. ಬಟ್ ಇನ್ನೂ ಒಂದು ಏನಂತಂದ್ರೆ ತುಂಬಾ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಯಾಕಂತಂದ್ರೆ ಸ್ವಲ್ಪ ನಿಮ್ಮ ಒಂದು ಇನ್ಕಮ್ ಸೋರ್ಸ್ ಏನಿದೆ, ಸ್ಟೆಬಿಲಿಟಿ ಇಲ್ಲ. ತುಂಬಾ ಜಗ್ಲಿಂಗ್ ಆಗ್ತಾ ಇದೆ ಇನ್ಕಮ್ ಅಲ್ಲಿ. ಅಂದ್ರೆ ಎರಡು ರೀತಿಯ ಆಪ್ಷನ್ಸ್ ಇದೆ. ಈಗ ನಿಮ್ಗೆ ಏನ್ ಅಪಾರ್ಚುನಿಟಿ ಬಂದಿದೆ ಅದು ಎರಡು ಆಪ್ಷನ್ಸ್ ಇರ್ಬೋದು ಮೇ ಬಿ ನಿಮ್ಗೆ. ಹಾಗಾಗಿ ಯಾವ್ದು ಆಪ್ಷನ್ ಅನ್ನ ತಗೋಬೇಕು, ಎದ್ರ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಈ ರೀತಿ ನಿಮ್ಗೆ ಸಿಚುವೇಶನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು, ನೀವು ಸ್ವಲ್ಪ ನಿಮ್ಮ ಮೆಡಿಟೇಷನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಪವರ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಥರ್ಡ್ ಐ ಚಕ್ರ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೇಕು. ಓಕೆ, ಸೊ ನಿಮ್ಗೆ ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಕೊಡುತ್ತೆ. ನೀವೇನ್ ಮಾಡ್ಬೇಕು, ಕನ್ಫ್ಯೂಷನ್ಸ್ ಎಲ್ಲ ದೂರ ಮಾಡುವಂತದ್ದು ನಮ್ಮ ಥರ್ಡ್ ಐ ಚಕ್ರ ಅಂತ ಹೇಳ್ಬೋದು. ಅದ್ರ ಮೇಲೆ ಸ್ವಲ್ಪ ನೀವು ಫೋಕಸ್ ಮಾಡಿದ್ರೆ ಖಂಡಿತ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಿಮ್ಗೆ ಏನ್ ಮಾಡ್ಬೇಕು ಅಂತ ಕ್ಲಾರಿಟಿ ಕೂಡ ಬರುತ್ತೆ. ಕನ್ಫ್ಯೂಷನ್ ಬೇಡ, ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ತೊಂದರೆ ಆಗ್ತಾ ಇದೆ, ಕನ್ಫ್ಯೂಷನ್ ಬೇಡ. ಹಾಗಿದ್ರೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ನೋಡಿ ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ. ಇವಾಗ ಎರಡು ಆಪ್ಷನ್ಸ್ ಇದೆ ಅಂತಂದ್ರೆ ಸ್ವಲ್ಪ ಥಿಂಕ್ ಮಾಡಿ. ಎದ್ರ ಜೊತೆಗೆ ಆಮೇಲೆ ಸ್ಟಡಿ ಮಾಡೋದಿರುತ್ತೆ, ಕೇಸ್ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವ ಒಂದು ಜಾಬ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ, ಬೇರೆ ಕಡೆ ಏನಾದ್ರೂ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ಹೋಗುವಂತ ಜಾಬ್ ಯಾವ ರೀತಿ ಇದೆ, ಏರಿಯಾ ಆಫ್ ವರ್ಕಿಂಗ್ ಯಾವ ರೀತಿ ಇರುತ್ತೆ, ಏನು ಅಂತ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಳ್ಳಿ, ಪ್ಲಾನಿಂಗ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲಾದ್ರೂ, ಪಾರ್ಟ್ನರ್ಶಿಪ್ ಮೇಲೆ ಏನಾದ್ರೂ ಮಾಡ್ತಾ ಇದ್ದೀರಾ, ಡೆಫಿನೆಟ್ ಆಗಿ ಪಾರ್ಟ್ನರ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಅವರು ಎಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇದೆಲ್ಲ ನಿಮ್ಮ ಒಂದು ಏರಿಯಾ ಆಫ್ ವರ್ಕಿಂಗ್ ಅಂತ ಹೇಳ್ಬಹುದು. ಹಾಗಿದ್ರೆ ಏನ್ ಮಾಡ್ಬೇಕು, ಯೂನಿವರ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ. ಕಾಂಪಿಟೇಷನ್ಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಹಾಗಾಗಿ ಆರ್ಗ್ಯುಮೆಂಟ್ಸ್ ಇಂದ ದೂರ ಇರಬೇಕು ಅಂತ ಹೇಳ್ತಾ ಇರುವಂತದ್ದು. ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ ನಿಮ್ಗೆ ಈ ನಡುವೆ. ಆ ಸಿಟ್ಟಿಂದ ಸ್ವಲ್ಪ ದೂರ ಇರಿ. ದೂರ ಇರೋದಕ್ಕಾಗೋದಿಲ್ಲ, ಅಫ್ಕೋರ್ಸ್ ಏನಾದ್ರೂ ಆ ರೀತಿ ಬಂತು ಅಂತಂದ್ರೆ ನಾವು ಮಾತಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಏನಂತಂದ್ರೆ ನೀವು ಯಾವಾಗ ಆ ಮೆಡಿಟೇಷನ್ ಕಡೆ ನಿಮ್ಮ ಒಂದು ಒಲವು ತೋರಿಸ್ತೀರಾ, ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಸಿಟ್ಟು ಕಂಟ್ರೋಲಿಗೆ ಬರುತ್ತೆ. ಓಕೆ, ಟೆನ್ಷನ್ ಇರ್ಬೋದು, ನಿಮ್ಮ ಈಗೋ ಹರ್ಟ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಅಂತಂದ್ರೆ, ಸಡನ್ ಆಗಿ ಏನಾದ್ರು ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಸಡನ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೋಡೋಣ ನಿಮ್ಮ ಒಂದು ರಿಲೇಶನ್ಶಿಪ್. ಓಕೆ, ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ ಇವಾಗ ಕರೆಂಟ್ ಸಿಚುವೇಶನ್ ನನಗೆ ಸ್ವಲ್ಪ ಏನೋ ತೊಂದರೆ ಆಗಿದೆ ಅಂತ ಹೇಳಿ, ಸ್ವಲ್ಪ ಡಿಪ್ರೆಷನ್ ಆಂಗ್ಸೈಟಿ ಇರುವಂತದ್ದು, ಯಾರೋ ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ನನ್ನ ಬೆನ್ನ ಹಿಂದೆ ಏನೋ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲೋ ನಿಮ್ಗೆ ತಲೆನೋವಾಗಿ ಕಾಡ್ತಾ ಇದೆ. ಅಥವಾ ಏನೋ ರಿಗ್ರೆಟ್ ಇರ್ಬೋದು, ಒಂದು ಫಿಯರ್ ಇರ್ಬೋದು ನಿಮ್ಮ ಮನಸ್ಸಲ್ಲಿ, ಎಲ್ಲಿ ಏನಾಗುತ್ತೋ ಏನೋ, ಮುಂದೆ ಹೇಗ್ ಬರುತ್ತೋ ಏನೋ ಸಿಚುವೇಶನ್ ಅನ್ನೋವಂಥದ್ದು, ಅಲ್ಲಿ ಏನೋ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ರು, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನೀವ್ ಅನ್ಕೊಂಡಿರೋ ಅಷ್ಟು ಸಿಚುವೇಶನ್ ಇಲ್ಲೇನೋ ಹಾರ್ಡ್ ಸಿಚುವೇಶನ್ ಇಲ್ಲ, ಬಟ್ ನೀವೇ ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಕಣ್ ಮುಚ್ಚಿದ್ರೆ ಸಾಕು, ನಿದ್ದೆ ಬರ್ತಾ ಇಲ್ಲ ನಿಮ್ಗೆ.
ಇದನ್ನೆಲ್ಲ ವಿಚಾರ ಮಾಡಿ ರಾತ್ರಿ ರಾತ್ರಿ ಎಲ್ಲ ಎಚ್ಚರ ಇರ್ತೀರಾ, ತಲೆನೋವು ಬರ್ತಾ ಇದೆ, ಅದರಿಂದಾಗಿ ಸ್ಟ್ರೆಸ್ ತುಂಬಾ ಆಗ್ತಾ ಇದೆ, ಊಟ ಸರಿಯಾಗಿ ಹೋಗ್ತಾ ಇಲ್ಲ, ಕೆಲವೊಂದ್ಸಾರಿ ತುಂಬಾ ಭಯಾನಕ ಆಗಿರುವಂತ ಕನಸುಗಳು ಬೀಳುವಂತದ್ದು ಇದೆಲ್ಲ ನಡೀತಾ ಇದೆ ಅಂತ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಏನ್ ಮಾಡ್ಬೇಕು ಹಾಗಿದ್ರೆ? ಇವಾಗ ಆ ರೀತಿ ತೊಂದರೆ ಇದೆ ಇಲ್ಲಂತಲ್ಲ, ಬಟ್ ಬರುವಂತ ಸಿಚುವೇಶನ್ ತುಂಬಾ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ, ಇದರಿಂದ ನೀವು ಹೊರಗೆ ಬರ್ತೀರಾ, ರಿಕವರಿ ಕೂಡ ಮಾಡ್ಕೋತೀರಾ ಅನ್ನೋಂಥದ್ದು. ಯಾಕಂದ್ರೆ ಇದು ನಿಮ್ಮ ಎನರ್ಜಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಇದನ್ನ ಇದನ್ನ ಒಂದ್ಸಾರಿ ನೀವು ನಿಮ್ಮ ಸಿಚುವೇಶನ್ ಇಂದ ಹೊರಗಡೆ ಬಂದು ನೋಡಿದಾಗ ನಿಮ್ಗೆ ಆಕ್ಚುಲಿ ಗೊತ್ತಾಗುತ್ತೆ, ನೀವಷ್ಟೇ ಆ ರೀತಿ ಭಯ ಹುಟ್ಟಿದೆ ನಿಮ್ಮ ಮನಸ್ಸಲ್ಲಿ, ನೀವಷ್ಟೇ ವಿಚಾರ ಮಾಡ್ತಾ ಇದ್ದೀರಾ, ಬಟ್ ಅನ್ಕೊಂಡಿರುವಂತದ್ದು ನಿಮ್ಮ ಸರೌಂಡಿಂಗ್ ಆ ರೀತಿ ಎನ್ವೈರನ್ಮೆಂಟ್ ಇಲ್ಲ. ಓಕೆ, ಅದರಿಂದ ಹೊರಗೆ ಬರಬೇಕು ನೀವು ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಖಂಡಿತ ನೀವು ಬರ್ತೀರಾ ಕೂಡ. ನೀವು ಬಂದಿದ್ದೇ ನಿಜ ಆಯ್ತು ಅಂತಂದ್ರೆ ಬರುವಂತ ದಿನಗಳು ರಿಲೇಶನ್ಶಿಪ್ ವೈಸ್ ತುಂಬಾ ಚೆನ್ನಾಗಿದೆ. ಒಂದು ಟ್ರೂ ಲವ್ ಅನ್ನ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಲೈಫ್ ಅಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಹಾಗೆ ನಿಮ್ಮ ಪಾರ್ಟ್ನರು ಕೂಡ ತುಂಬಾ ಎಫರ್ಟ್ ಹಾಕ್ತಾರೆ ನಿಮ್ಮ ಜೊತೆಗೆ. ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡುವಂತದ್ದು ಇರ್ಬೋದು, ತುಂಬಾ ಪೀಕ್ ಲೆವೆಲ್ ಅಲ್ಲಿ ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ ಹೋಗ್ತಾ ಇದೆ. ತುಂಬಾ ಫ್ಯಾಷನೇಟ್ ಆಗ್ತೀರಾ ಇಬ್ರು ಕೂಡ. ಇಬ್ರು ಒಬ್ರಿಗೊಬ್ರು ಸ್ಟ್ಯಾಂಡ್ ತಗೋತೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ಚೆನ್ನಾಗಿದೆ. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ನೋಡಿ. ಗೈಡೆನ್ಸ್ ಅಂತಂದ್ರೆ ಸ್ವಲ್ಪ ನನಗೆ ಅನಿಸ್ತಾ ಇದೆ, ಏನಾದ್ರೂ ಮ್ಯಾರೇಜ್ ಪ್ರಪೋಸಲ್ ಅಥವಾ ಎಂಗೇಜ್ಮೆಂಟು, ಫ್ಯಾಮಿಲಿ ಫಂಕ್ಷನ್ಸ್ ಇನ್ವಾಲ್ವ್ಮೆಂಟು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಚೆನ್ನಾಗಿದೆ, ಆ ರೀತಿ ಏನು ತೊಂದರೆ ಅಂತ ಇಲ್ಲ. ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ವೈಸ್ ಅಂತ ಹೇಳ್ಬೋದು. ಇದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಕನ್ವರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಕೂಡ. ಓಕೆ, ಸೊ ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಇನ್ನೂ ಏನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು, ರಿಲೇಶನ್ಶಿಪ್ ವೈಸ್ ಏನಾದ್ರೂ ತೊಂದರೆ ನಡೀತಾ ಇದೆ, ಬಿಫೋರ್ ನಾನು ಮೊದಲೇ ಹೇಳಿದೆ ನಿಮ್ಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಕನೆಕ್ಟ್ ಮಾಡಿ ಖಂಡಿತ ನಿಮ್ಗೆ ಏನು ಇಶ್ಯೂಸ್ ಇದೆ ರಿಸಾಲ್ವ್ ಮಾಡ್ಬೋದು. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.